ರಣವೈಭವ 2025 3 ದಿನಗಳಿಂದ ಕಂಟಿನ್ಯೂ ಆಗಿ ನಡೀತಾ ಬಂದಿದೆ. ಈಗ ವಸ್ತು ಪ್ರದರ್ಶನ ಮೇಳಕ್ಕೆ ಬಂದಿದ್ವಿ. ಈ ವಸ್ತು ಪ್ರದರ್ಶನ ಮೇಳದಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಅದರಲ್ಲಿ ಮುಖ್ಯವಾಗಿ ನಾವು ಇವತ್ತು ರೇಷ್ಮೆ ಕೃಷಿ ಅನ್ನೋದು ರೇಷ್ಮೆ ಬೆಳೆ ಹಣದ ಹೊಳೆ ಅಂತಾನೆ ಕರೀತಾರೆ. ಅಂಥದ್ರ ಕುರಿತು ನಮ್ಮ ತಾಲೂಕಾ ರೇಷ್ಮೆ ಇಲಾಖೆ ವತಿಯಿಂದ ಇಲ್ಲೊಂದು ಸ್ಟಾಲ್ನ ನೇಮಕ ಮಾಡಿದ್ದಾರೆ. ಅದರಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಮತ್ತು ರೇಷ್ಮೆ ಇಲಾಖೆಯಿಂದ ರೈತರಿಗೆ ಯಾವ್ಯಾವ ರೀತಿ ಸಬ್ಸಿಡಿಗಳ ಸಿಗುತ್ತೆ ಅನ್ನೋದನ್ನು ಖುದ್ದಾಗಿ ನಾವು ರೇಷ್ಮೆ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತಾಡೋಣ ಬನ್ನಿ. ರಮೇಶ್ ನಿಡೋನಿ ಸರ್ ನಮ್ಮ ಜೊತೆ ಇದ್ದಾರೆ. ರೇಷ್ಮೆ ಇಲಾಖೆಯಿಂದ ಯಾವ್ಯಾವ ರೀತಿಯ ಪ್ರಯೋಜನಗಳು ರೈತರಿಗೆ ಸಿಗ್ತಾ ಇದೆ ಅನ್ನೋದನ್ನ ಕುರಿತಾಗಿ ಅವ್ರನ್ನ ಕೇಳೋಣ ಬನ್ನಿ. ಸರ್ ಹೇಳಿ ಸರ್, ಯಾವ ರೀತಿ ಪ್ರಯೋಜನಗಳು ರೈತರಿಗೆ ಸಿಗ್ತಾ ಇದೆ ಮತ್ತು ಏನೆಲ್ಲ ಸಬ್ಸಿಡಿಗಳು ಮತ್ತು ಇದೆ ಅಂತ. ನಮಸ್ಕಾರ ಸರ್. ಇವತ್ತು ಏನು ಮುಧೋಳ ನಾಡಿನಲ್ಲಿ ದಿನಾಂಕ 22, 23, 24 ಫೆಬ್ರವರಿ 2025 3 ದಿನಗಳ ಕಾಲ ನಡೆಯುವಂಥ ರಣವೈಭವದಲ್ಲಿ ರಣವೈಭವ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಸುಮಾರು 6 ವರ್ಷಗಳಿಂದ ರಣವೈಭವ ಆಗಿದ್ದಿಲ್ಲ, ಅನಿವಾರ್ಯ ತಾಂತ್ರಿಕ ಕಾರಣಗಳಿಂದ ಈಗ ರಣವೈಭವ ನಡೀತಾ ಇದೆ. ಈ ರಣವೈಭವದಲ್ಲಿ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಕೃಷಿ ವಸ್ತು ಪ್ರದರ್ಶನವನ್ನು ಹಾಕಿದ್ದೀವಿ ಸರ್. ರೇಷ್ಮೆ ಕೃಷಿ ಭಾರತ ದೇಶದಲ್ಲಿ ರೇಷ್ಮೆ ಕೃಷಿಗೆ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿ ಇದೆ. ದಕ್ಷಿಣ ಭಾರತದಲ್ಲಿ ಏಷ್ಯಾ ಖಂಡದಲ್ಲೇ ದೊಡ್ಡದಾದಂಥ ಮಾರುಕಟ್ಟೆ ನಮ್ಮ ಕರ್ನಾಟಕದಲ್ಲಿ ರೇಷ್ಮೆ ಗುಡಿನ ಮಾರುಕಟ್ಟೆ ರಾಮನಗರದಲ್ಲಿದೆ ಸರ್. ರೇಷ್ಮೆ ಕೃಷಿ ಒಂದು ಬಹುವಾರ್ಷಿಕ ರೇಷ್ಮೆ ಬೆಳೆ. ಬಾಳೆಹಣ್ಣು ಯಾವ ರೀತಿ 12 ತಿಂಗಳು 24 ತಾಸು ಬಾಳೆಹಣ್ಣು ಸಿಗುತ್ತೋ ಅದೇ ರೀತಿಯಾಗಿ ರೇಷ್ಮೆ ಕೃಷಿ 12 ತಿಂಗಳು ಬೆಳೆಯುವಂಥ ಒಂದು ರೇಷ್ಮೆ ಕೃಷಿಯಾಗಿದೆ ಸರ್. ಇದರಲ್ಲಿ ಎಲ್ಲ ಬೆಳೆಗಳು, ಕಬ್ಬು ಹಾಕಿದರೆ ನಾವು ವರ್ಷಕ್ಕೆ 1 ಬೆಳೆ ತೆಗಿತೀವಿ, ಇತರೆ ಬೆಳೆ ಹಾಕಿದರೆ ವರ್ಷಕ್ಕೆ 2 ಅಥವಾ 3 ಬೆಳೆ ತೆಗಿತೀವಿ. ರೇಷ್ಮೆ ಕೃಷಿ ಪ್ರತಿ ತಿಂಗಳೂ ಬೆಳೆಬೋದು. ಅಂದರೆ ವಾರ್ಷಿಕವಾಗಿ 1 ಎಕರೆ ನಾವು ಒಂದು ಗಾರ್ಡನ್ ಮಾಡಿದರೆ ವಾರ್ಷಿಕವಾಗಿ 5 ರೇಷ್ಮೆ ಬೆಳೆಯನ್ನು ಬೆಳಿಬೋದು. 1 ಎಕರೆ ರೇಷ್ಮೆ ಕೃಷಿಯನ್ನು ಮಾಡಿದರೆ ಸುಮಾರು 1 ವರ್ಷಕ್ಕೆ 4 ಲಕ್ಷ ಆದಾಯವನ್ನು ಪಡಿಬೋದು. ರೇಷ್ಮೆ ಕೃಷಿ ಮಾಡೋದರಿಂದ ಮನೆಯಲ್ಲಿ ಏನು ನಿರುದ್ಯೋಗವನ್ನು ಹೋಗಲಾಡಿಸುವಂಥ, ಅಂದರೆ ಪ್ರತಿ ತಿಂಗಳ ನಾವು ಯಾರು ಮನೆಯಲ್ಲಿ ಒಬ್ಬ ಸರ್ಕಾರಿ ಉದ್ಯೋಗಿ ಇರ್ತಾನೋ ಆ ರೀತಿಯಾಗಿ ಪ್ರತಿ ತಿಂಗಳ ನಾವು ರೇಷ್ಮೆ ಕೃಷಿಯನ್ನು ಬೆಳಿಬೋದು. ಅಂದರೆ 28ರಿಂದ 30 ದಿವಸ ಈ ರೇಷ್ಮೆ ಬೆಳೆ ಒಂದು ಆದಾಯ. ತೋಟದಲ್ಲಿ ರೇಷ್ಮೆ ಕೃಷಿ ಹಿಪ್ಪುನೇಳೆಯನ್ನು ನಾಟಿ ಮಾಡಿ ಮನೆಯಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕಾಗತ್ತೆ. ಅಗದಿ ಈಸಿ ಆದಂಥದ್ದು ಬೆಳೆ ಮತ್ತು ಮನೆಯಲ್ಲಿ ಮಹಿಳೆಯರಿಗೆ ಅತ್ಯುತ್ತಮವಾದಂಥದ್ದು. ಈ ಒಂದು ರೇಷ್ಮೆ ಕೃಷಿಯನ್ನು ಮಾಡೋಕ್ಕೆ ಬೇಕಾದಂಥ ಸೌಲಭ್ಯಗಳು, ರೇಷ್ಮೆ ಹುಳು ಸಾಕಾಣಿಕೆ ಮನೆ ಕಟ್ಟಿದರೆ 1000 ಚದರಡಿ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಕಟ್ಟಿದರೆ ಸಹಾಯಧನಗಳನ್ನು ಕೊಡ್ತೀವಿ. 600 ಚದರಡಿ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಕಟ್ಟಿದರೆ ಅದಕ್ಕೂ ಸಬ್ಸಿಡಿಗಳನ್ನು ಕೊಡ್ತೀವಿ. ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟೋಕ್ಕಾಗೋದಿಲ್ಲ ಅಂದರೆ ಒಂದು ತಾಂತ್ರಿಕ ಒಂದು ಟೆಂಪ್ರವರಿ ಶೆಡ್, ತಾತ್ಕಾಲಿಕ ರೇಷ್ಮೆ ಹುಳು ಸಾಕಾಣಿಕೆ ಮನೆ ನಿರ್ಮಾಣ ಮಾಡಿದರೂ ಕೂಡ ಅದಕ್ಕೆ ಒಂದು ಚದರಡಿಗೆ 100 ರೂಪಾಯಿ ಕೊಡುವಂಥ ಒಂದು ಯೋಜನೆ ಇದೆ. ಮತ್ತು ರೇಷ್ಮೆ ಹುಳು ಸಾಕಾಣಿಕೆಗೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಕೂಡ ನಾವು ಇಲಾಖೆಯಿಂದ ಜನರಲ್ ಆಗಿರ್ತಕ್ಕಂಥ ರೈತರಿಗೆ 75% ಸಬ್ಸಿಡಿಯಲ್ಲಿ ಕೊಡ್ತೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನದಲ್ಲಿ ಅವರಿಗೆ ಒಂದು ಸಹಾಯಧನವನ್ನು ಕೊಡುವಂಥ ಒಂದು ಯೋಜನೆ ಇದೆ. ಮತ್ತು ಮುಖ್ಯವಾದಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ MGNRIG ಯೋಜನೆಯಲ್ಲಿ ಕೂಡ ರೇಷ್ಮೆ ಹುಳು ಸಾಕಾಣಿಕೆಗೆ ಏನು ಹಿಪ್ಪುನೇಳೆ ತೋಟವನ್ನು ನಾಟಿ ಮಾಡೋದಕ್ಕೆ ನಾವು 103 ಮಾನವ ದಿನಗಳನ್ನು 35,960 ರೂಪಾಯಿ ಕೊಡ್ತೀವಿ. ಅದೇ ರೀತಿಯಾಗಿ ದೊಡ್ಡ ಹಿಡುವಳಿದಾರ ಇರ್ತಕ್ಕಂಥ ರೇಷ್ಮೆ ಬೆಳೆಗ ಒಂದು ರೈತರಿಗೆ ನಾವು ಜಿಲ್ಲಾ ಪಂಚಾಯಿತಿ ಯೋಜನೆಯಲ್ಲಿ ಅವರಿಗೆ 1 ಎಕರೆ ಹಿಪ್ಪುನೇರಳೆ ನಾಟಿ ಮಾಡಿದರೆ ಅವರಿಗೆ 45,000 ರೂಪಾಯಿ ಸಾಮಾನ್ಯ ರೈತರಿಗೆ ಕೊಡ್ತೀವಿ. ಮತ್ತು SC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಾಗಿರ್ತಕ್ಕಂಥ ರೈತರಿಗೆ 54,000 ರೂಪಾಯಿ ಕೊಡುವಂಥ ಒಂದು ಯೋಜನೆ ಇದೆ ಸರ್. ನಮ್ಮ ಇಲಾಖೆಯಲ್ಲಿ ಎಲ್ಲ ಒಂದು ಸಲಕರಣೆಗಳು ಖರೀದಿ ಮಾಡಿದ್ರು ಅದಕ್ಕೆ ಸಬ್ಸಿಡಿ ಇದೆ. ರೇಷ್ಮೆ ಕೃಷಿಗೆ ಭಾಳ ಏನು 3 ದಿನಗಳ ಕಾಲ ಒಂದು ರಣವೈಭವ ನಡೀತಾ ಇದೆ. ಅದರಲ್ಲಿ ಏನಂದರೆ ನಾವು ನೋಡೋದಕ್ಕೆ ಮಕ್ಕಳಿಗೆ ರಿಯಲ್ ಆಗಿರ್ತಕ್ಕಂಥ ರೇಷ್ಮೆ ಹುಳುಗಳನ್ನೇ ಇಟ್ಟಿದ್ದೀವಿ ಸರ್. ಗೂಡನ್ನು ಇಟ್ಟಿದ್ದೀವಿ. ಗೂಡಿನಿಂದ ಬಂದಂಥ ರೇಷ್ಮೆ ಕೃಷಿ ಆಗಂತಂದರೆ ಕೃಷಿಯಿಂದ ಇಂಡಸ್ಟ್ರಿಯಲ್ಗಳಿಗೂ ನಾವು ರೈತರು ರೇಷ್ಮೆ ಗೂಡನ್ನು ಬೆಳೆದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ಮೇಲೆ ಅದನ್ನು ತೊಗೊಂಡೋಗಿ ಈ ಗೂಡನ್ನು ಒಂದು ಇಂಡಸ್ಟ್ರಿಯಲ್ ಅಂದರೆ ಮಷಿನ್ನಲ್ಲಿ ಹಾಕಿ ದಾರ ಬಿಚ್ತಾರೆ. ಈ ಬಿಚ್ಚಿದಂಥ ದಾರವನ್ನು ತೊಗೊಂಡೋಗಿ ಮತ್ತೆ ಸಿಲ್ಕ್ ಎಕ್ಸ್ಚೇಂಜ್ ರೇಷ್ಮೆ ಮಾರುಕಟ್ಟೆಯಲ್ಲಿ ರೇಷ್ಮೆ ಮಾರಾಟ ಮಾಡಿದ ಮೇಲೆ ದೊಡ್ಡ ಕಾಂಚೀಪುರಮ್ಮು, ಧರ್ಮವರಮ್ಮು, ದೊಡ್ಡ ಏನು ಇಂಡಸ್ಟ್ರಿಯಲ್ಲಿ ಈ ಬಟ್ಟೆ ನೇಯುವಂಥ ಸೀರೆ ಮೈ ನೇಯುವಂಥವ್ರು ಏನು ಇಂಡಸ್ಟ್ರಿಯಲ್ನವ್ರು ಇರ್ತಾರೆ, ಅವರು ಈಗ ಈ ರೇಷ್ಮೆ ದಾರವನ್ನು ಖರೀದಿ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಈ ರೀತಿ ರೇಷ್ಮೆ ಕೃಷಿಯಿಂದ ಇಂಡಸ್ಟ್ರಿಯಲ್ವರೆಗೆ ಇರುವಂಥದ್ದು ಇದೆ ಸರ್. ಇದನ್ನು ರೇಷ್ಮೆ ಕೃಷಿಯನ್ನು ನಮ್ಮ ಮುಧೋಳ ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲಿ ಸಣ್ಣ ಹಿಡುವಳಿದಾರ ಇರ್ತಕ್ಕಂಥವ್ರು ಭಾಳ ಉತ್ತಮವಾಗಿ ಬೆಳೀತಾ ಇದ್ದಾರೆ. ಸುಮಾರು ವಾರ್ಷಿಕವಾಗಿ ಅವರು 4ರಿಂದ 5 ಲಕ್ಷ ರೂಪಾಯಿ ಆದಾಯವನ್ನು ಪಡೆಯುವಂಥವ್ರು ರೈತರಿದ್ದಾರೆ. ಇನ್ನೂ ನಾವು ಮನೆಗೆ ಹೋಗಿ ರೈತರಿಗೆ ಗುಂಪು ಚರ್ಚೆಗಳನ್ನು ಮಾಡಿ, ಕ್ಷೇತ್ರೋತ್ಸವಗಳನ್ನು ಮಾಡಿ, ಎಲ್ಲ ಗ್ರಾಮ ಸಭೆಗಳಲ್ಲಿ ಭೇಟಿಯಾಗಿ ಹೆಚ್ಚಿನ ರೀತಿಯಲ್ಲಿ ತಾಲೂಕಿನಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ.
ನಮಗೆ ಭಾಳ ಇದರಿಂದ ಏನೊಂದು ಕೃಷಿ ಮೇಳ ಹಾಕಿದ್ವಿ, ಇದರಿಂದ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಅಂದರೆ ಭಾಳ ರೈತರಿಗೂ ಉಪಯೋಗ ಆಯಿತು ಅನ್ನುವಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೇನೆ. ಈ ರೀತಿ ಕೃಷಿ ಗೋಷ್ಠಿಗಳು, ಕೃಷಿ ವಸ್ತು ಪ್ರದರ್ಶನಗಳು, ಕೃಷಿ ಮೇಳಗಳು ಮುಧೋಳ ತಾಲೂಕಿನಲ್ಲಿ, ಯಾಕಂದರೆ ದೊಡ್ಡದಾದಂಥ ವಾರ್ಷಿಕವಾಗಿ ಸುಮಾರು 22,000 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಹೊಂದಿದಂಥ ನಮ್ಮ ಮುಧೋಳ ತಾಲೂಕು. ಅಂಥದ್ರಲ್ಲಿ ಇಂಥ ಗೋಷ್ಠಿಗಳು, ಇಂಥ ಕೃಷಿ ಮೇಳಗಳು ನಡೀಲಿ, ಯಾಕಂದರೆ ಭಾಳ ಉತ್ತಮವಾದಂಥ ದೊಡ್ಡ ದೊಡ್ಡ ರೈತರಿದ್ದಾರೆ, ನಡೀಲಿ ಅನ್ನುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ನಮ್ಮ ಸಂದರ್ಶನ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ತೆ ಸರ್. ಈಗ ಕಳೆದ 3 ದಿನಗಳಿಂದ ಏನು ನಿಮ್ಮದು ವಸ್ತು ಪ್ರದರ್ಶನ ನಡೀತಾ ಇದೆ, ಅಲ್ಲಿ ಈಗ ರೈತರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ ನಿಮ್ದು? ರೈತರು ಬರ್ತಾ ಇದ್ದಾರೆ ಸರ್. ಎಲ್ಲ ಅಂದರೆ ಕೃಷಿ ಇಲಾಖೆಯಿಂದ ಹಾಕಿದ್ದೀವಿ, ತೋಟಗಾರಿಕೆ ಇಲಾಖೆಯಿಂದ ಹಾಕಿದ್ದೀವಿ, ಕೌಶಲ್ಯ ಅಭಿವೃದ್ಧಿ ಎಲ್ಲ ಇಲಾಖೆಗಳಿಂದನೂ ಸ್ಟಾಲ್ಗಳಂತ. ರೇಷ್ಮೆ ಕೃಷಿ ನೋಡಿದ ತಕ್ಷಣ ಮಕ್ಕಳಿಗೆ, ಜನರಿಗೆ ಏನಾಗುತ್ತೆ, ಏನಪ್ಪ ಏನೋ ಒಂದು ಹುಳು ಇಟ್ಟಿದ್ದಾರೆ ಇಲ್ಲೇ, ಏನಿದು ಇಂಥದ್ದು ಅಂತ ಕೇಳ್ತಾ ಇದ್ದಾರೆ. ಈಗ ಸರ್ ಇದು ಎಷ್ಟು ದಿನದ ಹುಳು? ಇದು ಈಗ ಸುಮಾರು ಇದು 18 ದಿವಸದ ಹುಳು ಇದ್ದಾರೆ ಸರ್. ಇದರ ಕಾಲಾವಧಿನೇ 28ರಿಂದ 30 ದಿವಸ. ನಾವು 1ನೇ ತಾರೀಕಿಗೆ ರೇಷ್ಮೆ ಹುಳು ಏನು ಚಾಕಿ ಹುಳುಗಳನ್ನು ಏನು ನಾವು ತರ್ತೀವಿ, ಇದು 28ರಿಂದ 30 ದಿವಸಕ್ಕೆ ಹುಳು ತನ್ನ ಜೀವನ ಚರಿತ್ರೆನ 5 ಹಂತಗಳಲ್ಲಿ ಹೋಗಿ ಮತ್ತೆ ಅದು ಗೂಡನ್ನು ಕಟ್ಟತ್ತ. 28ರಿಂದ 30 ದಿವಸದಲ್ಲಿ ಅದರ ಒಂದು ಜೀವನ ಚಕ್ರನೇ ಈ ರೇಷ್ಮೆ ಹುಳುವಿಂದು ಮುಗಿಯತ್ತೆ. ಇದರಿಂದ ಇದನ್ನು ಮಾಡೋದ್ರಿಂದ ಏನು ಲಾಭ ಇದೆ ಅಂತ ರೈತರು ಕೇಳ್ತಾ ಇದ್ದಾರೆ. ನೀವು ಎಲ್ಲ ಬೆಳೆಗಳನ್ನು ಮಾಡಿದ್ರೆ 2ರಿಂದ 3 ತಿಂಗಳ 4 ತಿಂಗಳ ಬೇಕಾಗತ್ತೆ. ಏನು ಪ್ರತಿ ದಿವಸ ಬೆಳೆಯುವಂಥದ್ದು ಹೈನುಗಾರಿಕೆ ಮತ್ತು ಪ್ರತಿ ದಿವಸ ಬೆಳೆಯುವಂಥದ್ದು ತರಕಾರಿ, ಅದೇ ರೀತಿಯಾಗಿ ಒಂದು ತಿಂಗಳಲ್ಲೇ ಬೆಳೆಯುವಂಥದ್ದು ಬೆಳೆ ಯಾವುದಾದ್ರೂ ಇದ್ದರೆ ನೀವು ರೇಷ್ಮೆ ಕೃಷಿಯನ್ನು ಮಾಡಿರಿ. ನಿಮ್ಮ ಮನೆಯಲ್ಲಿ ಏನು ವಿದ್ಯೆಯನ್ನು ಕಲಿತಂಥ ಮಕ್ಕಳಿಗೆ ನೀವು ಸರ್ಕಾರಿ ನೌಕರಿಯನ್ನು ಪಡಿಬೇಕಾದ್ರೆ ರೇಷ್ಮೆ ಕೃಷಿ ಮಾಡಿಸ್ರಿ ಅನ್ನುವಂಥ ಒಂದು ಇದನ್ನು ಹೇಳಿದ ಮೇಲೆ ಭಾಳ ರೈತರು ರೇಷ್ಮೆ ಕೃಷಿಗೆ ಕೂಡ ಮುಂದೆ ಬಂದಂಥ ಒಂದು ಅವಕಾಶ ಕೂಡ ಇಲ್ಲಿದ್ದಾವೆ ಸರ್. ಥ್ಯಾಂಕ್ ಯು. ಇದಾಗಿತ್ತು ರೇಷ್ಮೆ ಇಲಾಖೆ ಅಧಿಕಾರಿಯಾಗಿರ್ತಕ್ಕಂಥ ರಮೇಶ್ ನಿಡೋಣಿ ಅವ್ರ ಮಾತು. ರೈತರಿಗೆ ಹಲವಾರು ರೀತಿಯ ಏನು ಪ್ರಯೋಜನ ಈ ರೇಷ್ಮೆ ಕೃಷಿಯಿಂದ ಇದೆ ಅಂತೇಳಿ ಅವರು ಹೇಳಿದರು. ಕ್ಯಾಮ್ರಾ ಪರ್ಸನ್ ಶಂಕರಗೌಡ ಪಾಟೀಲ್ ಜೊತೆ ವಿಠಲ್ ಪಿಕೇರ್, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.